ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಈ ಪ್ರಕರಣದ 6 ಮತ್ತು 7ನೇ ಆರೋಪಿಗಳ ಪರ ವಕೀಲರಾಗಿರ್ತಕ್ಕಂಥ ಸಾಕೇತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತಿನ ವರ್ಡಿಕ್ಟ್ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಎಷ್ಟು ವಿಶ್ವಾಸದಲ್ಲಿದ್ದೀರಾ ತಾವು? ನಾನು ಪ್ರದೂಷ್ ಪರವಾಗಿ ಸೀನಿಯರ್ ಅಡ್ವೊಕೇಟ್ಗೆ ದಿವಾಕರ್ ಸರ್ ಜೊತೆಗಿದ್ವಿ. ಸರ್ ಸೆಷನ್ಸ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ವಾದ ಮಾಡಿದ್ರು, ಪ್ಲಸ್ ಇಲ್ಲೂ ಅವರೇ ವಾದ ಮಾಡಿದ್ರು. ದಿವಾಕರ್ ಸರ್ ಆರ್ಗ್ಯುಮೆಂಟ್ ಪ್ರದೂಷವಾಗಿ ಪರವಾಗಿ ಮಾಡಿದ್ದಾಗ ಅವರ್ ಕಾನ್ಫಿಡೆನ್ಸ್ ಈಸ್ ದಟ್ ನಮ್ಮ ಕೇಸ್ ಬೇರೆ ಅಕ್ಯೂಸ್ಡ್ಗಿಂತ ಭಾಳ ಡಿಫ್ರೆಂಟ್ ಆಗಿದೆ. ಪ್ರದೂಷ ಮೇಲೆ ಅಲಿಗೇಷನ್ ಇರೋದು ಅವರು ಬೇರೆಯವ್ರನ್ನ ಮುಂದೆ ತಗೊಂಡ್ಬಂದಿದ್ದಾರೆ. ದರ್ಶನ್ ಅವ್ರ ಕಡೆಯಿಂದ ಕೇಸ್ ತಗೊಂಡ್ಬಿಟ್ಟು ಬೇರೆಯವ್ರ ಮೇಲೆ ಹಾಕೊಳ್ಳೋಕ್ಕೆ, ಅದನ್ನ ಸುಮ್ಮನೆ ಹೇಳಿಕೆನಲ್ಲಿ ಅದನ್ನ ಹೇಳ್ಕೊಂಡು ಬೇಲ್ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ಸಬ್ಸ್ಟೆನ್ಸ್ ಆ ಅಲಿಗೇಷನ್ ಆ ಥರ ಮಾಡೋಕ್ಕೆ. ಆ ಅಲಿಗೇಷನ್ಗೆ ಸಬ್ಸ್ಟೆನ್ಸ್ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಅಲಿಗೇಷನ್ ಇದೆ, ಆದರೆ ಸಬ್ಸ್ಟೆನ್ಸ್ ಇಲ್ಲ. ಅದಕ್ಕೆ ಆ ಕಾನ್ಫಿಡೆನ್ಸಲ್ಲಿ ಪ್ರದೂಷ್ಗಂತೂ ಬೇಲ್ ಕಂಟಿನ್ಯೂ ಆಗತ್ತೆ ಅಂತ ಆ ಕಾನ್ಫಿಡೆನ್ಸ್ ನಮಗಿದೆ. ಓಕೆ, ಅಂದರೆ ತಮ್ಮ ಪ್ರಕಾರ 7 ಜನಗಳಿಗೆ ಡಿಫ್ರೆಂಟ್ ವರ್ಡಿಕ್ಟ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ಸರ್? ಅದು ಇರಬೇಕು. ಸೋಫಾರ್ ಏನಾಗಿದೆ ಅಂದರೆ ಎಲ್ಲ ಮ್ಯಾಟರ್ಸು ಸಪ್ರೇಟ್ ಆಗಿ ಕೋರ್ಟಿಗೆ ಬಂತು, ಹೈಕೋರ್ಟ್ಗೆ. ದೇರ್ ವೇರ್ 7 ಡಿಫ್ರೆಂಟ್ ಬೇಲ್ ಅಪ್ಲಿಕೇಶನ್ಸ್ ದಟ್ ಹ್ಯಾಡ್ ಬಿನ್ ಚಾಲೆಂಜ್ಡ್. ಅವರು ಕೆಳಗಿಂದ ತಗೊಬಂದಿದ್ದು 7 ಡಿಫ್ರೆಂಟ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದನ್ನು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಬರುವಾಗ ಕೂಡ ಬೇರೆ ಬೇರೆ ನಂಬರ್ಸ್ ಇದೆ, SLP ನಂಬರ್ಸು ಎಲ್ಲ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರುವಾಗ, ಬೇರೆ ಬೇರೆ ಫ್ಯಾಕ್ಟ್ಸ್ ಇರುವಾಗ ಸುಪ್ರೀಂ ಕೋರ್ಟ್ ಯಾವತ್ತೂ ಆ ಥರ ನೋಡಿದೆ. ಅಕ್ಯೂಸ್ಡ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಯಾವಾಗಾದ್ರೂ ಕೊಡೋಕ್ಕಿದ್ರೆ, ಯಾಕಂದರೆ ಅಲಿಗೇಷನ್ಸ್ ಇಲ್ದಿದ್ದಾಗ 302 ಯಾರ ಮೇಲೆ ಅಪ್ಲೈ ಆಗುತ್ತೆ, ಅವ್ರ ಮೇಲೆ 201 ಯಾರ ಮೇಲೆ ಅಪ್ಲೈ ಆಗುತ್ತೆ, 302 ಅವ್ರ ಮೇಲೆ ಹಾಕೊಳ್ಳೋಕೆ ಬರೋದಿಲ್ಲ ಅಂತ ಇಷ್ಟು ಡೀಟೇಲ್ ಆಗಿ ಎಲ್ಲ ಆರ್ಗ್ಯುಮೆಂಟ್ಸ್ ಕೇಳಿದ ಮೇಲೆ, ಪ್ಲಸ್ ಕಮಿಂಗ್ ಫ್ರಮ್ ದ ಆನರಬಲ್ ಸುಪ್ರೀಂ ಕೋರ್ಟ್, ಸಪ್ರೇಟ್ ಜಜ್ಮೆಂಟ್ ಬರೋಕ್ಕೆ ಚಾನ್ಸ್ ಇದೆ. ಈಗ ಪ್ರದೂಷ್ ವಿಚಾರದಲ್ಲಿ ನಿಮ್ಮ ಆರ್ಗ್ಯುಮೆಂಟ್ ಏನಾಗಿತ್ತು ಸರ್? ಈಗ ಏನು ಆರೋಪಗಳು ಮಾಡಿದ್ರು ಅದಕ್ಕೆ ಬರೀ ಸಬ್ಸ್ಟೆನ್ಸ್ ಇಲ್ಲ ಅನ್ನೋದು ಮಾತ್ರ ನಿಮ್ಮ ಆರ್ಗ್ಯುಮೆಂಟ್ ಆಗಿತ್ತಾ ಅಂತ? ಇಲ್ಲ, ಅವ್ರ ಕಡೆಯಿಂದ ಪ್ರದೂಷ್ ಅವ್ರಿಗೆ ಅವ್ರು ಅಷ್ಟೇನು ಕಾನ್ಫಿಡೆಂಟ್ ಆಗಿ ಏನು ಆರ್ಗ್ಯುಮೆಂಟ್ ಅವ್ರು ತಗೋ ಬಂದಿರಲಿಲ್ಲ. ನಮ್ದು ಕೇಸ್ ಏನಿತ್ತಂದ್ರೆ, ಒಂದು ನಮ್ಮನ್ನ ಮಧ್ಯದಲ್ಲಿ ಈ ಕೇಸನ್ನು ನಮ್ಮನ್ನ ಅರೆಸ್ಟ್ ಮಾಡಿದ್ದು, ರಿಮಾಂಡ್ ಮಾಡಿದ್ದು 2 ಸತಿ ಆನ್ ದ ಓನ್ಲಿ ಪ್ರಿಮೈಸ್ ದಟ್ ಬೇರೆ ಅಕ್ಯೂಸ್ನವರು ನಮ್ಮ ಹೆಸರು ತಗೊಂಡಿದ್ದಾರೆ ಅಂತ. ನಮ್ಮ ಹೆಸರು ತಗೊಂಡಿದ್ದು ಬೇರೆ ಅಕ್ಯೂಸ್ನವರು. ಆವಾಗ ಪ್ರಾಸಿಕ್ಯೂಷನ್ ಏನಾದರೂ ಇನ್ನೂ ಪ್ರೂಫ್ ತಗೊಂಡ್ಬರ್ಬೇಕಾಗತ್ತೆ. ಏನು ಬೇರೆ ಅಕ್ಯೂಸ್ ನಮ್ಮ ಬಗ್ಗೆ ಹೇಳಿದ್ದಾರೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಆ ಕನೆಕ್ಟ್ ಆಗಿಲ್ಲ ಅಂದರೆ, ಅದು ಅವ್ರ ಪ್ರಾಸಿಕ್ಯೂಷನ್ ಏನು ಎವಿಡೆನ್ಸ್ ತಗೊಬಂದಿಲ್ಲ ಅಂದರೆ, ಇನ್ನೊಬ್ಬ ಅಕ್ಯೂಸ್ ಮಾತು ಕೋರ್ಟ್ ಯಾವತ್ತೂ ನಂಬಕ್ಕೆ ಹೋಗಲ್ಲ ಅಂತ ಆ ಥರ ಜೂರಿಸ್ಪ್ರುಡೆನ್ಸ್ ನಮ್ಮ ದೇಶದಲ್ಲಿ ಯಾವತ್ತಿಂದನೂ ಇದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಷ್ಟೊಂದು ಸತಿ ಹೇಳಿದೆ, ಇಲ್ಲಪ್ಪ ಒಂದು ಕೇಸಲ್ಲಿ 4 ಜನ ಅಕ್ಯೂಸ್ಡ್ ಆಗಿರ್ತಾರೆ, 4 ಜನನೂ ಸೇರಿ ಒಂದೇ ಸ್ಟೋರಿ ಹೇಳಿಬಿಟ್ಟು ಇನ್ನೊಬ್ಬನ್ನ ಕರ್ಕೊಬಂದ್ರೆ ಅದೇನೋ ಒಂದು ಮಾತು. ಎಲ್ಲ ಅಕ್ಯೂಸ್ ಬೇರೆ ಬೇರೆ ಥರ ಸ್ಟೋರಿ ಹೇಳ್ತಾ ಬಂದರೆ ಎಲ್ಲರನ್ನ ತಗೊಳಕ್ಕಾಗತ್ತಾ ಒಳಗೆ ಜೈಲಲ್ಲಿ ಬರೀ ಅವ್ರು ಹೇಳಿದ್ದಕ್ಕೆ? ಅದಕ್ಕೆ ದಟ್ ಇಸ್ ಒನ್ ಆಫ್ ದ ಗ್ರೌಂಡ್ಸ್. ಸೆಕೆಂಡ್, ದೇರ್ ಇಸ್ 30 lakh rupees ಅಲಿಗೇಷನ್ ದಟ್ ಹ್ಯಾಸ್ ಬಿನ್ ಫೌಂಡ್ ಇನ್ ಮೈ ಪ್ರೆಮೈಸ್. ಅದು ನಾನು ಬೇರೆಯವ್ರಿಗೆ ಕೊಡಬೇಕಾಗಿತ್ತು, ಹಂಚಬೇಕಾಗಿತ್ತಂತ. ಅದು ಯಾರಿಗೆ ಹಂಚಬೇಕಾಗಿತ್ತು? ಅದು 4 ಜನದಲ್ಲಿ ಅವರೆಲ್ಲ ಆಚೆ ಇದ್ದಾರೆ, ಅವ್ರಿಗೆ ಬೇಲ್ ಸಿಕ್ಕಿದೆ. ಎಸ್, ಬೇಲ್ ಅವ್ರಿಗೆ ಸಿಕ್ಕಿದ ಮೇಲೆ ನನ್ನನ್ನು ಒಳಗಿಟ್ಕೊಂಡು ಆ ಮನೆಯಲ್ಲಿ ಏನು ದುಡ್ಡು ಸಿಕ್ಕಿತ್ತು ಆ ದುಡ್ಡು ಕೂಡ ಅವ್ರು ತಗೊಂಡೋಗಿದ್ದಾರೆ. ಸೊ ದಟ್ ವಾಸ್ ಸೀನಿಯರ್ ಅಡ್ವೊಕೇಟ್ ದಿವಾಕರ್ ಸರ್ ಮತ್ತು ಸಂತೋಷ್ ಅವ್ರ ಆರ್ಗ್ಯುಮೆಂಟ್ ಅಟ್ ಕರ್ನಾಟಕ ಹೈಕೋರ್ಟ್. ಆ್ಯಂಡ್ ದೇರ್ ಆರ್ ಅದರ್ ಗ್ರೌಂಡ್ಸ್. ಇವೆಲ್ಲ ಗ್ರೌಂಡ್ಸ್ ತಗೊಂಡು ನಮಗಲ್ಲಿ ಬೇಲ್ ಸಿಕ್ಕಿತ್ತು. ಹೈಕೋರ್ಟ್ ಸಪ್ರೇಟ್ ಆಗಿ ನಮಗೇನೆ ಈ ಥರ ಅಲಿಗೇಷನ್ ಇದೆ ಅಂತ ಹೇಳ್ಕೊಂಡಿರಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ನಮ್ಮನ್ನು ಕರ್ಕೊಂಡ್ಬಂದಿರೋದು ನನ್ನ ಪ್ರಕಾರ ಅಂದರೆ, ಒಂದೇ ದಿನ 7 ಆರ್ಡರ್ಸ್ ಒಂದೇ ಆರ್ಡರ್ ಬಂತು. ಎಲ್ಲಾರನ್ನ ಆ 7 ಜನನು ಕರ್ಕೊಂಡ್ ಬಂದಿಲ್ಲ ಅಂದ್ರೆ, ಆಲ್ರೆಡಿ ನಮ್ದೊಂದು ಆರ್ಗ್ಯುಮೆಂಟ್ ಇತ್ತು ಫ್ರಮ್ ದಿ ಸೈಡ್ ಆಫ್ ದಿ ಅಕ್ಯೂಸ್ಡ್ ರೆಸ್ಪಾಂಡೆಂಟ್ಸ್ ದಟ್ ದೇರ್ ಆರ್ ಟೋಟಲ್ 17 ಜನ ಇದ್ದಾರೆ. ಆ 17 ಜನ ಇರುವಾಗ ಅಕ್ಯೂಸ್ಡ್ ಬರೀ 7ನ ಯಾಕೆ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಅಂತ. ಸಾಕೇತ್ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಹಾಗೆ ತಾವು ಸಂಪರ್ಕದಲ್ಲಿರಿ. ಒಂದು ಚಿಕ್ಕ